ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಯುರ್ವೇದ ಮಹಾವಿದ್ಯಾಲಯದಿಂದ ನೀವೆಲ್ಲ ನಮ್ಮ ಆಶ್ರಮಕ್ಕೆ ವಿಸಿಟ್ ಮಾಡಲು ಬಂದಿದ್ದೀರಿ. ಮೊಟ್ಟ ಮೊದಲಿಗೆ ನಿಮಗೂ ನಿಮ್ಮನ್ನು ಇಲ್ಲಿ ಕರೆತಂದಂಥ ಗುರುವೈದ್ಯರಿಗೂ ಶರಣಾರ್ಥಿ ಹಾಗೂ ಆಶೀರ್ವಾದಗಳದ. ವರ್ಷಕ್ಕೊಂದು 5-6 ಸಲ ಹೀಗೆ ಛಾತ್ರರು ಅಂತೀವಿ ನಿಮಗೆ, ವಿದ್ಯಾರ್ಥಿನಿಯರು ಮುಖಾಮುಖಿಯಾಗಿ ನಿಮ್ಮೊಂದಿಗೆ ಸಂವಾದ ಅಥವಾ ನನ್ನ ಅನುಭವಗಳು, ಅನೇಕ ವಿಷಯಗಳ ಬಗ್ಗೆ ಪ್ರವಚನಗಳು ಕೊಡೋದು ಅನುಚಾನವಾಗಿ ನಡ್ಕೊಂಡು ಬಂದಿದೆ. ತೀರಾ ಇತ್ತೀಚೆಗೆ ಬಿಜಾಪುರದೊಳಗೆ ಗೆಜ್ಜಿ ಕರಿಯರ್ ಅಕಾಡೆಮಿ ಅಂತಿತ್ತು. ಅವರು ಕೂಡ KS IAS ಈ ಥರದ ವಿದ್ಯಾರ್ಥಿಗಳು ಪರೀಕ್ಷೆ ಕೂಡಲಿಕ್ಕೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅಲ್ಲೂ ಕೂಡ ಸುಮಾರು 300-400 ವಿದ್ಯಾರ್ಥಿಗಳಿಗೆ ಪ್ರವಚನವನ್ನು ನೀಡ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು. ಒಂದೇ ಒಂದು ವಾರದೊಳಗೆ ನೀವು ಕೂಡ ಬಂದಿದ್ದೀರಿ. ಹೀಗೆ ವರ್ಷದಲ್ಲಿ 4-5 ಸಲ ಏನು ಯುವತಿಯರಿದ್ದೀರಿ ನೀವು. ನಿಮ್ಮನ್ನು ನೋಡಿದಾಗಲೆಲ್ಲ ನನಗೂ ಕೂಡ ಭಾಳ ಇದು ಅನಿಸುತ್ತೆ. ಏನಪ್ಪ, ನಾನು ಒಂದು ಕಾಲಕ್ಕೆ ನಿಮ್ಮಂಗೆ ಇದ್ದೆ ನಿಮ್ಮಂಗೆ ನಾನು ಅನೇಕ ವಿದ್ಯೆಗಳನ್ನು ಕಲಿತೆ. ಹೇಳ್ತಾರೆ ಡಾಕ್ಟರ್ ದೀಪಕ್, ನನ್ನ ಮಗ ಹಿರಿಮಗ ಅವರು. ಬಟ್ ನಾನು ಎಷ್ಟು ಕಲ್ತೀನಪ್ಪ ಅಂತಂದ್ರೆ ನೀವು ಯಾರೂ ಅಷ್ಟು ಕಲಿಲಿಕ್ಕೆ ಆಗೋದಿಲ್ಲ, ಯಾರೂ ಸಾಧ್ಯವಿಲ್ಲ. ಸುಮಾರು 100 ಡಿಪ್ಲೊಮಾಗಳು, 100 ಸರ್ಟಿಫಿಕೇಷನ್ ಕೋರ್ಸ್ಗಳು, 5 PG ಡಿಗ್ರಿಗಳು, BPED, ಡ್ಯಾನ್ಸ್, ಕರಾಟೆ, ಜೂಡೋ, ಯಂತ್ರ, ಮಂತ್ರ, ತಂತ್ರ ಎಲ್ಲ ವಿದ್ಯೆಗಳನ್ನು ಕಲಿತೆ. ನಾನು ಒಂದೇ ಗುರಿ ಇತ್ತು ನನಗೆ. ನಾನು ಭಾಳ ವಿದ್ಯಾದ ಬಗ್ಗೆ ಭಾಳ ಹಪಾಪಿತನ. ಏನು ಗೊತ್ತಾಗೋದಿಲ್ಲ ಕ್ಯಾಚ್ ಮಾಡ್ಕೋಬೇಕು, ಭಾಳ. ಹೀಗಾಗಿ ಎಲ್ಲವನ್ನೂ ಕಲಿತೆ. ಆದರೆ ಈಗ ಅನಿಸುತ್ತೆ, ನನ್ನೊಬ್ಬ ಗುರುಗಳು ಹೇಳ್ತಿದ್ರು, ಇಷ್ಟೆಲ್ಲ ವಿದ್ಯೆ ಕಲಿಬೇಡೋಪ್ಪ ಅಂತಿದ್ರು ಅವರು. ನನಗೆ ಬೈತಿದ್ರು ಅವರು. ನೀನು ನೋಡು, ನನ್ನ ಗುರುಗಳೊಬ್ಬರು, ನನಗೆ ಅತ್ಯಂತ ಆತ್ಮೀಯರು, ನನ್ನ ಹಿತೈಷಿಗಳು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಬೇಡ ಅಂತಿದ್ರು ಅವರು. ಗೊತ್ತಾಗ್ತೀರಿ ಇದು? ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಇಷ್ಟೆಲ್ಲ ಕಲಿತು ಎದುರಾಗಾರ ಮಾಸ್ಟ್ರಿಗೆ ತೊಗೋಬೇಕಲ್ಲ ಅಂತಿದ್ರು ಅವರು. ಖರೆ ಅದು ನನ್ನ ಗುರುಗಳು ಯಾಕೆ ಬೈದು ಹೇಳ್ತಿದ್ರು ಅನ್ನೋದು ಖರೆ ಅದು. ನೀವು ಒಂದು BAMS ಮುಗಿಸ್ಬೇಕಾದ್ರೆ ಒದ್ದಾಡ್ತೀರಿ ನೀವೀಗ ಭಾಳ. ಈಗ ಬರೀ BAMS ಮಾಡಿದ್ರೆ, ಬರೀ MBBS ಮಾಡಿದ್ರೆ ಇಲ್ಲರಿ, ಕಿಮ್ಮತ್ತಿಲ್ಲ. ಮೊದಲು ಬರೀ ಒಂದು MBBS ನಾವು ಎಲ್ಲ ನೋಡ್ತಿದ್ರು ಅವರು. ಹೌದಾ? ಕಿಡ್ನಿ ಪ್ರಾಬ್ಲಮ್ ಅವನ ನೋಡ್ತಿದ್ದ, ಹಾರ್ಟ್ ಪ್ರಾಬ್ಲಮ್ ಅವನು ನೋಡ್ತಿದ್ದ, ಎಲ್ಲ ಅವರು ನೋಡ್ತಿದ್ರು. ಈಗ ಹಲ್ಲಿಗೊಬ್ಬರು, ಕಣ್ಣಿಗೊಬ್ಬರು, ಎಡಗಣ್ಣಿಗೊಬ್ಬರು, ಬಲಗಣ್ಣಿಗೊಬ್ಬರು, ಎಡಗೈಗೊಬ್ಬರು, ಬಲಗೈಗೊಬ್ಬರು ಸ್ಪೆಷಲಿಸ್ಟಿಗೆಲ್ಲ ಏನು ಬಂತು. ಮತ್ತು ಯಾವುದು ಮೊದಲು ಒಬ್ಬ ಡಾಕ್ಟರ್ ಹುಡುಕಿದ್ನಲ್ಲ, ಅಷ್ಟು ರಿಸಲ್ಟ್ ಕೊಡೋದಿಲ್ಲ ಯಾರು. ಮೊದಲು ಎಲ್ಲ ನೋಡಿದ್ಬಿಟ್ಟು ಕೊಡ್ತಿದ್ರು ರಿಸಲ್ಟು, ಆ ರಿಸಲ್ಟ್ ಬರೋದಿಲ್ಲ ಈಗ. ಏನು ಕಲಿತಾರೋ ಏನು ಕಲಿಸ್ತಾರೋ ಗೊತ್ತಿಲ್ಲ ನನಗೆ. ಹೌದಾ? ಆದ್ರೆ ಒಂದು ಸ್ಟೆತ್ ಹಾಕೊಂಡು ಹಿಂಗೆ ಇದನ್ನು ಹಾಕೊಂಬಂದ್ರೆ ಹಾಕೊಂಬಂದ್ರಪ್ಪ ಅಂತಂದ್ರೆ ಒಬ್ಬ ಡಾಕ್ಟ್ರ್ ಅಂತ ಕಾಣಿಸ್ತೀರ ಅಷ್ಟೇ. ಒಳಗಿನ ನಿಮ್ಮ ವಿದ್ಯೆ ನಿಮಗೆ ಗೊತ್ತದು, ಎಷ್ಟು ಕಲ್ತೀರ ಅನ್ನೋದು.
ನೀವು ಡಾಕ್ಟರ 20 ವರ್ಷ ದುಡ್ದವ್ರು ಡಾಕ್ಟರ ಅವರು ಭಾಳ ಆದರೆ ಐಡೆಂಟಿಫಿಕೇಷನ್ ಮಾಡ್ಬೇಕಂದ್ರೆ ಸೀನಿಯರ್ ಡಾಕ್ಟರ ಜೂನಿಯರ್ ಡಾಕ್ಟರ್ ಅಂತಾರೆ. ಜೂನಿಯರ್ ಡಾಕ್ಟರ್ ಸೀನಿಯರ್ ಡಾಕ್ಟರ್. ಆದ್ರೆ ನನ್ನ ಗುರುಗಳು ಹೇಳ್ತಿದ್ರು ಅಂತಂದೆಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಆಗಬೇಡ ಅಂತಿದ್ರಲ್ಲ. ಈಗ ನನಗೆ ಎಷ್ಟು ಸರ್ಟಿಫಿಕೇಟ್ ಮ್ಯಾಗ ಹೇಳಿದ್ರಲ್ಲ, 14 ಲಕ್ಷ ರೂಪಾಯಿ ಪುಸ್ತಕ ಅದಾವೆ ಅಬೌಟ್ ಆಯುರ್ವೇದ, ಗೃಹಮೂಲಿಕೆ, 1 2 ಅನೇಕ ಸಾಹಿತ್ಯ, ಫಿಲಾಸಫಿಕಲ್ ಎಲ್ಲ, ಸ್ಪಿರಿಚುವಲ್ ಲಿಟ್ರೇಚರ್ ಎಲ್ಲದು ಅದ್ಭುತ ಅದ್ಭುತ. ನೀವೇನಾದರೂ ಮನಸ್ಸು ಮಾಡಿದ್ರೆ ನನ್ನೆಲ್ಲ ಏನು ಪುಸ್ತಕದ ಅಷ್ಟು ಓದಿದ್ರೆ ನೀವು ಸರ್ವಜ್ಞ ಹಾಕಿರಿ. ಸರ್ವಜ್ಞ ಎಲ್ಲ ನಾಲೆಜ್ ಆಗುತ್ತಾ, ನಿಮಗೆ ಯಾರು ಬೀಟ್ ಮಾಡಲಿಕ್ಕೆ ಶಕ್ಯ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ. ಅಷ್ಟು ಅದ್ಭುತ ಪುಸ್ತಕಗಳು ಅವನ್ನೆಲ್ಲ ನಾನು 5-6 ಸರಿ ಓದಿನಿ. ಅವನ್ನೆಲ್ಲ 5-6 ಸರಿ ಓದಿನಿ. ಇಷ್ಟೆಲ್ಲ ಡಿಗ್ರಿ ಮತ್ತು ಸುಮಾರು 19 ಲಕ್ಷ ಜನಕ್ಕೆ ಟ್ರೈನಪ್ ಮಾಡೀನಿ ಯೋಗ ಥ್ರೂಔಟ್ ವರ್ಲ್ಡ್. ಇಷ್ಟೆಲ್ಲ ಡಿಗ್ರಿ ಮಾಡೀನಿ. ಹೆಂಗೆ ಮಾಡೀನಿ ಅದೇ ರೋಚಕ. ನನಗೆ ಬಿಲೀವ್ ಮಾಡೋಕ್ಕಾಗವಲ್ದು. ಮತ್ತೊಬ್ರಿಗೆ ಬಿಡ್ರಿ, ನನಗೆ ಬಿಲೀವ್ ಮಾಡೋಕ್ಕಾಗ. ಹೀಗೆಲ್ಲ ಎಷ್ಟು ಕಲಿತೆ. ಬಿಡುವಿಲ್ಲದ ಜೀವನ. ಸ್ಟ್ರಗಲ್ 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 ಸ್ಟ್ರಗಲ್, ಹೋರಾಟ 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 ಹೋರಾಟ. ಯಾರೊಬ್ಬರು ನಾವು ಹೋಗ್ತಿರ್ಬೇಕಾದ್ರೆ, ಸ್ಕೂಟಿ ಮ್ಯಾಗ ಹೋಗ್ತಿರ್ಬೇಕಾದ್ರೆ ಒಂದು ಪ್ರೊಸೆಷನ್ ನಡೆದಿತ್ತು. ಏನೋ ಒಂದು ಸರ್ಕಾರ ವಿರುದ್ಧ ಒಂದು 106 ಮಂದಿ ಕುಡಿದ್ರು. ಹೋರಾಟ ಹೋರಾಟ ಅಂತಿದ್ರು. ಅಷ್ಟರು ಎಲ್ಲಿವರೆಗೂ ಹೋರಾಟ ಅಂತ ಬಂದಿದ್ದ, ಸಾಯುವವರೆಗೂ ಹೋರಾಟ ಅಂತಿದ್ದವ. ಹೋರಾಟ ಹೋರಾಟ ಅನ್ನೋವ, ಎಲ್ಲಿವರೆಗೂ ಹೋರಾಟ, ಸಾಯುವವರೆಗೂ ಹೋರಾಟ ಅಂತಿದ್ದ. ಅದು ಕೇಳಿ ನನಗೆ ಮಜಾ ಅನ್ನಿಸ್ತು ಕರೆ. ಆದರೆ ರಿಯಲ್ ಹಂಗೆ ಅದು. ಇಡೀ ಬದುಕೇ ಹೋರಾಟ ಅದು. ಹೋಲ್ ಲೈಫ್ ಈಸ್ ಸ್ಟ್ರಗಲ್. ಸ್ಟ್ರಗಲ್. ಯು ಹ್ಯಾವ್ ಟು ಸ್ಟ್ರಗಲ್ ಹಾರ್ಡ್. ಮೊದಲಂಗಿಲ್ಲ. ವೆರಿ ವೆರಿ ಕಾಂಪಿಟೇಟಿವ್ ಅದು. ನಾವೆಲ್ಲ 35-40 ಮಾರ್ಕ್ಸ್ ತೊಗೊಂಡು ಪಾಸಾಗೋರು ನಾವು. ನಿಮಗೆ 95 ತೊಗೊಂಡು ಸಹಿತ 95 ಬಿದ್ದಾವೆ ನನಗೆ ಅಂತೀರಿ ನೀವು. ಇಂಥ ಒಂದು ಕಾಲ. 95 ಬಿದ್ದರೂ ಸಮಾಧಾನ ನಿಮ್ಮ ಜೀವಕ್ಕೆ. 99 ಬಿದ್ದು ಸಹಿತ ಆಕಿ 99.9 ತೊಗೊಂಡಾಳ, ನನಗೆ ಅಷ್ಟು ಬೀಡಿಲ್ಲ ಮತ್ತು ಕೊರಗು. ಇಷ್ಟು ಕಾಂಪಿಟೇಟಿವ್ ಅದು. ಭಾಳ ಕಾಂಪಿಟೇಟಿವ್ ಅದು. ಎಷ್ಟು ಕಾಲೇಜ್ ಆಗ್ಯಾವ ಈಗ. ನಾವು ಕಲಿಬೋದಕ್ಕೆ ನಾನು ಎಷ್ಟು ಆಯುರ್ವೇದ ಬಿಷಕ್ ಕಲ್ತೀನಿ. ನಾನು ಆಯುರ್ವೇದ ವಿದ್ಯೆ ಕಲ್ತೀನಿ, ನಿಸರ್ಗ ಚಿಕಿತ್ಸಾ ಕಲ್ತೀನಿ, ಹೋಮಿಯೋಪತಿ ಕಲ್ತೀನಿ, ತಂತ್ರ ಕಲ್ತೀನಿ, ಯಂತ್ರ ಕಲ್ತೀನಿ, ಮಂತ್ರ ಕಲ್ತೀನಿ, ಎಲ್ಲ ಅನೇಕ ಹೀಲಿಂಗ್ ಟೆಕ್ನಾಲಜಿ ಕಲ್ತೀನಿ. ನಾನು ಇಷ್ಟೆಲ್ಲ ಕಲಿಬೇಕಾದ್ರೆ ಮೂಲ ಉದ್ದೇಶ ಏನಿತ್ತಪ್ಪ ಅಂತಂದ್ರೆ, ನಾನು ನಿಸರ್ಗ ಚಿಕಿತ್ಸೆ ಮತ್ತು ಆಯುರ್ವೇದ ವಿದ್ಯೆಯನ್ನು ಮುಗಿಸ್ಕೊಂಡ್ಬಂದು ಯೋಗದ ಜೊತೆಗೆ ಅವನು ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಜನ ಅನೇಕ ಪ್ರಶ್ನೆ ಆಗ್ತಿದ್ರು ನನಗೆ. ನಾನು ಮೊದಲು ಬರೀ ಯೋಗದಿಂದ ಕಡಿಮೆ ಮಾಡ್ತಿದ್ದೆ. ಎಷ್ಟು ಅದ್ಭುತ ಅದ ಯೋಗ ವಿದ್ಯೆ. ಯೋಗನು ಸರ್ವರೋಗ ಸಂಜೀವಿನಿ ಅದು ಕರೆ ಹೇಳಬೇಕಂದ್ರೆ. ಒಬ್ಬರು ಹಿಂದಕ್ಕೆ ಇವೆಲ್ಲ ಆಯುರ್ವೇದ ಯಾರಿದ್ರು ಡಾಕ್ಟರ್. ನಾ ಕಲಿಬೇಕಾದ್ರೆ ಬಿಷಕ್ ಇತ್ತು. ಬಿಷಕ್ ಕೇಳಿರಿ, ಆಯುರ್ವೇದ ಬಿಷಕ್ ಅಂತ ತಿಳ್ಕೊಂಡು ಅವು ಅರ್ಧಂಬರ್ಧ ಕಲ್ತೀನಿ ನಾನು. ಯಾಕೆ ಎಲ್ಲ ಕಲಿಬೇಕಲ್ಲ, ಎಲ್ಲ ಅರ್ಧಂಬರ್ಧ ಆಗ್ಯಾವ. ಹೌದಾ. ನಾ ಕಲಿ ಮುಂದೆ ಒಬ್ಬ ಮಠಕ್ಕೆ ಹೋಗಿದ್ದೆ. ಹಿಂಗೆ ಕುಂತಿದ್ರು ಅವರು. ಮಠಕ್ಕೆ ಬಂದಾಗ ಏನು ಮಾಡ್ತಾರೆ, ನಿಮ್ಮ ಹಂಗೆ ಬರ್ತಿದ್ರು ಭಕ್ತರು. ಅಪ್ಪರ ಅಂತ ನಮಸ್ಕಾರ ಮಾಡೋರು. ನಮ್ಮ ಹುಡುಗ ಯಾಕೋ ಹೊಟ್ಟೆ ಭಾಳ ಕುಟು ಅಂತಂತ ನೋಡ್ರಿ, ಹಂಗಾಗಿತ್ತು ನೋಡ್ರಿ ಅನ್ನೋರು. ಮಗ್ಳೊಂದು ಡಬ್ಬ್ಯಾಗ ಒಂದು ಚೂರ್ಣ ಇಟ್ಕೊಂಡಿದ್ರು. ಲೇ ಅಮ್ಮ ಶಿಷ್ಯಗೆ ಹೇಳ್ತಿದ್ರು, ಹಾಳಿತಾ ಇಲ್ಲೇ ಒಂದು ಚಮಚ ಹಾಕ್ತಿದ್ರು, ಕೊಡ್ತಿದ್ರು. ಮತ್ತೊಬ್ರು ಬರೋರು, ಅಪ್ಪವರ ನಮ್ಮ ಹುಡುಗ ವಾಂತಿ ಆಗುತ್ತೆ ನೋಡ್ರಿ ಅನ್ನೋರು. ಮತ್ತು ಅದೇ ಒಂದೈತೆ ಡಬ್ಬಿಯಲ್ಲೇ, ಒಂದೇ ಡಬ್ಬಿ ಐತಿ, ಅದನ್ನ ಕೊಡೋರು. ಇದನ್ನು ದಿನ 2 ಸರಿ ತಗೋರವ, ಮಕ್ಕಳ ಮುಂದೆ ಒಂದು ಚಮಚ ಕೊಡ್ಸೋರು. ಹಿಂಗೆ 20 ಸಮಸ್ಯೆಗಳು ಹೇಳಿದ ಸಹಿತ ಅದ ಕೊಡಕತ್ತಾರ. ನನಗಂದೆ ವಾಂತಿ ಬಂದತ್ತಂದ್ರು ಅದ, ಸಂಡಾಸ ಆಗೈತಂದ್ರು ಅದ, ಸಂಡಾಸ ಗಟ್ಟಿ ಆಗೈತಂದ್ರು ಅದ, ಪತ್ತಳ ಆಗತ್ತಂದ್ರು ಅದ ಕೊಡಕತ್ತಾರ. ಅದಕ್ಕೆ ನಾನು ಎಲ್ಲರದ್ದು ಪಾಳೆ ಮುಗಿತ್ತು. ನಾ ಹೋದೆ. ಯಾಕೆ ರೀ ಭಾಳ ತಾಯ್ತಲ್ಲ ಬಂದು ಹಿಂಗೆ ಅವಾಗ ಎಲ್ಲರೂ ಹೋದ್ಮೇಲೆ ಆರಾಮ ಮಾತಾಡ್ಕೊತೀವಿ. ಅಲ್ಲ ಗುರುಗಳ, ಮತ್ತು ಇವನ್ನೆಲ್ಲ ಅಷ್ಟು 108 ಸಮಸ್ಯೆ ಹೇಳಕತ್ತಾರ, ಯಾವ್ದು ಅದ ಕೊಡಕತ್ತಿರಲ್ಲ ಅಂತ ನಾ ಕೇಳಿದೆ. ಅದು ಏನದು ಗೊತ್ತದನ್ನ, ಅದು ಚೂರ್ಣ, ಅದ್ಭುತ ಚೂರ್ಣ ಐತೆ ಅಂತ. ಆಯುರ್ವೇದದೊಳಗೆ ಅದ್ಭುತ ಚೂರ್ಣ ಐತೆ ಅಂತಂದರು. ಯಾವ ಚೂರ್ಣ ಅಂದ್ರೆ ತ್ರಿಪ್ಳ ಅಂದರು ಅವರು. ತ್ರಿಪ್ಳ ಚೂರ್ಣ ಇದು ಕಂಡಿಡ್ತು ತಗೊಳ್ತೀವಿ. ನಿಮ್ಮ ಇದನ್ನು ನೆನಪಿಟ್ಕೋರಿ ನೀವು.
ನಾನು ಸುಮಾರು ಲಕ್ಷಗಟ್ಟಲೆ ಮಂದಿಗೆ ನಾನು ಹೀಲಪ್ ಮಾಡೀನಿ, ಔಷಧ ಕೊಟ್ಟೀನಿ. ನಾ ಏನು ದೊಡ್ಡ MD ಡಾಕ್ಟ್ರೇನು ಇದ್ದಿಲ್ಲ, ಖರೆ ಜನ ಪಾಳಿ ಹಾಸ್ತಿದ್ರು ಕುಂತ್ಕೊಂಡು. ಹೆಚ್ಚಾಗಿ ಇಷ್ಟು ಸಕ್ಸಸ್ಫುಲಿ ನಾನು ಟ್ರೀಟ್ ಮಾಡೀನಿ. ನನಗಿದು ಇದು ನನಗೆ ಮಾದರಿಯಾಗಿತ್ತು. ಯಾಕಂದ್ರೆ ಟ್ರಿಪ್ಲ ಏನು ಹಾಕಿತ್ತು, ನಾನು ಸ್ಟಡಿ ಮಾಡ್ತಾಯಿದ್ದೆ. ನಾನು ಕೊಡ್ತಕ್ಕಂಥ ಔಷಧಿ ಜೊತೆ ಎಂದೂ ನಾನು ಅಲೋಪತಿ ನನಗೆ ಗೊತ್ತೇ ಇದ್ದಿಲ್ಲ, ನಾನು ಅದು ಕೈ ಹತ್ತಲೇ ಇಲ್ಲ. ನನಗೆ ಗೊತ್ತಿದ್ದದ್ದು ಹೋಮಿಯೋಪತಿ ಒಳಗೆ ನನಗೆ ಮನಸ್ಸಿಗೆ ಜಡ್ಡಿಲ್ಲ, ಎಲ್ಲಕ್ಕೆ ಜಡ್ಡು ಐತಿ, ಮನಸ್ಸಿಗೆ ಜಡ್ಡಿಲ್ಲ ಅಂತಿದ್ದೆ. ಮುಂದೆ ಬರ್ತಾ ಅಲ್ಲೂ ಭಾವನಾತ್ಮಕ ಜಡ್ಡಿಗಳಿಗೆ ಔಷಧ ಅದ. ಹೋಮಿಯೋಪತಿ ಒಳಗೆ ಅದ್ಭುತ ಅದ. ಬ್ಯಾಚ್ ಫ್ಲವರ್ ರೆಮಿಡಿ ಅಂತ ಬರ್ತಾವೆ ಹೋಮಿಯೋಪತಿ ಒಳಗೆ. ಸೀದಾ ಮೆಂಟಲ್ ಮ್ಯಾಗ ಅದು. ಭಯ ಐತೆ, ಒಂದು ಮನುಷ್ಯನದ ಅಸಹನೆ ಅದ, ಕ್ರೂರತನ ಅದ, ಜಗತ್ತನ್ನು ಸಾಯಿಸ್ಬಿಡ್ಬೇಕಂತ ಇದದ, ಅಷ್ಟಕ್ಕೆ ಮನುಷ್ಯನದಾವ ಅದ್ರಾಗ. ಅದ್ಭುತ. ಇವನ್ನೆಲ್ಲ ಅಧ್ಯಯನ ಮಾಡಿ ಎಷ್ಟು ಹೋಮಿಯೋಪತಿ ಮಂದಿಗೆ ಬ್ಯಾಚ್ ಫ್ಲವರ್ ರೆಮಿಡಿ ಗೊತ್ತಿಲ್ಲ, ಎಷ್ಟು ಮಂದಿಗೆ. ನಾನು ಡಿಟೇಲ್ ಸ್ಟಡಿ ಮಾಡಿದ್ದೆ ಅದನ್ನು. ಅದ್ರ ಜೊತೆಗೆ ಗೃಹಮೂಲಿಕೆಗಳನ್ನು ಸ್ಟಡಿ ಮಾಡಿದ್ದೆ. ಈ ಆಯುರ್ವೇದ ವನಮೂಲಿಕೆಗಳನ್ನು ಸ್ಟಡಿ ಮಾಡಿದ್ದೆ. ಯಾರ ಬರೋಣ ಸಪೋರ್ಟಿವ್ ಆಗಿ ಔಷಧ ಕೊಡ್ತಿದ್ದೆ. ಹೌದಾ? ಎಷ್ಟು ಕಂಪ್ನಿದು ಎಲ್ಲ ಬಂದು ಪಾಳಿ ಹಚ್ಚಿ ನನಗೆ ಇದು ಮಾಡ್ತಿದ್ರು. ಹೌದಾ? ಎಲ್ಲ ಇದ್ದು ಅದ್ರ ಕೂಡ ಏನೋ ಒಂದು ಬಂದ್ರೆ ಸಹಿತ ಅದ್ರ ಕೂಡ ಒಂದು ಗುಳಿಗೆ ಕೋಣ, ಅದ್ರ ಕೂಡ ಗೋಧಿ ಹುಲ್ಲಿನ ರಸ, ಗರಿಕೆ ಹುಲ್ಲಿನ ರಸ, ಒಂದು ಪೇರಲ ಎಲೆ ರಸ, ಪೇರಳೆ ಎಲೆ. ಹೌದಾ? ಆನಂತರ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಕಾರ್ನ್, ಗೋವಿನ ಜೋಳ ಅಂತೀವಲ್ಲ, ಗೋವಿನ ಜೋಳದ್ದು ಇದು ಬರ್ತದಲ್ಲ, ಸಿಲ್ಕ್, ಕೂದಲು ಅಂತಿರೋ, ಸಿಲ್ಕ್ ಅಂತಿರೋ, ಬಾಲ್ ಅಂತಿರೋ, ಏನು ಬರ್ತದೆ ಇಷ್ಟು ಉಂಟು. ಅದಕ್ಕೆ ಕಾರ್ನ್ ಸಿಲ್ಕ್ ಅಂತಾರೆ, ಕಾರ್ನ್ ಸಿಲ್ಕ್ ಅಂತ ತಿಳ್ಕೊಂಡು. ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ನಾಳೆ ಭಾವಿ ವೈದ್ಯರು ನೀವು. ಇಷ್ಟು ಪರಮಾದ್ಭುತ ಅದಲ್ಲ, ಇದನ್ನು ಒಂದು ಇಟ್ಟೇ ಬಿಟ್ಟರೆ ಆ್ಯಂಟಿಬಯೋಟಿಕ್ ಇದ್ದಂಗೆ ಇದು. ಅದ್ಭುತ ಆ್ಯಂಟಿಬಯೋಟಿಕ್ ಇದು. ಗೋವಿನ ಜೋಳದ್ದು, ಮಾವಿನ ಎಲೆ, ಪೇರಳೆ ಎಲೆ, ತುಳಸಿ ಎಲೆ, ಇಂಥವು ಎಲೆ ಹಾಕಿ, ಗರಿಕೆ ಎಲೆ ಹಾಕಿ ಕುಚ್ಚಿ ಅಂತ ಹೇಳ್ತಿದ್ದೆ. ವಂಡರ್ಫುಲ್. ಪ್ರತಿಯೊಂದು ಜಡ್ಡಿಗೂ ಮತ್ತು ಅದು ಒಂದೇ ಕೊಟ್ಟರೆ ಮತ್ತು ನಾನು ಬೆಲೆ ಬರಬೇಕಲ್ಲ, ಒಂದು ಸುಮ್ಮನೆ ಗುಳಿಗೆ ಕೊಡ್ತಿದ್ದೆ. ಆ ಗುಳಿಗೆಯನ್ನು ಇದರ ಅಂತ ಹೇಳ್ತಿದ್ದೆ. ಫೇಲ್ ಆಗಿದ್ದೇ ಇಲ್ಲ. ಪ್ರತಿಯೊಬ್ಬರು ಕಮ್ಮಿ ಆದ ಗುರುಗಳು ನಿಮ್ಮದು ಇದರಿಂದ ಅನ್ನೋರು. ವಂಡರ್ಫುಲ್ ರೆಮಿಡಿ ಅದು. ಹಿಂಗೂ ಎಲ್ಲವನ್ನೂ ಕಲಿತೆ. ಬಟ್ ಅದ್ರ ಕೂಡಿ ಇವನ್ನೆಲ್ಲ ಟೆಕ್ನಿಕ್ ಬೇಕು, ಅವ್ನು ಹೆಂಗೆ ಬಳಸ್ಕೋಬೇಕು ಅನ್ನೋದು. ಹೌದಾ? ಬರೀ ಕರಿಬೇವೆಲಾಗ ಅದ್ಭುತ ಗುಣ ಅದು, ಗರಿಕೆ ಹುಣ್ಣಿನಾಗ ಗುಣ ಅದ, ತುಳಸಿಯಾಗ ಅದ್ಭುತ ಗುಣ ಅದ, ಅರಳಿ ಎಲೆ ಬರೀ ಚಿಗುರು ಎಲೆ, ಅರಳಿ ಎಲೆ ಚಿಗುರು ಅದು ಕುಡಿದು ನೋಡಿರ್ಬೇಕಾರೆ ಇಷ್ಟು ಅದ್ಭುತ ಅಲ್ಲ. ಸ್ವಂತಕ್ಕೆ ಬಳಸ್ಕೋರಿ. ನೀವು ಮಂದಿಗೆ ಕೊಡ್ತೀರಿ, ನೀವು ತೋಡೋದಿಲ್ಲ, ಗ್ಯಾರಂಟಿ. ನಾಳೆ ಮುಂದೂ ಹೇಳ್ತಿರಲ್ಲ, ಇಂಥವೆಲ್ಲ ನೀವು ಮಾಡಿದ್ರೆ ರೆಡಿಮೇಡ್ ಮೆಡಿಸಿನ್ ಬೇಕು, ಅವ್ರು ಅದನ್ನ ಮಾಡಿಕೊಡ್ಲಿ ಬೇಕಾರೆ. ಬಾಟ್ಲೆ ಹಾಕಿ ಮ್ಯಾಗ ಒಂದು ರ್ಯಾಪರ್ ಹಚ್ಚಿ ಓನ್ಲಿ 999 ಅಂತ ಕೊಟ್ರಪ್ಪ ಅಂತಂದ್ರೆ ತೆಗಿತೀರಿ, 3 ಬೂಸ್ ತೊಗೊತೀರಿ ನೀವು. ಅದೇ ಮತ್ತು ಅರಳಿಯಲ್ಲಿ ರಚನ ಕೊಟ್ಟಿರ್ತಾರೆ ಅವರು. ಹಿಂಗೈತೆ ನಮ್ಮ ಮೆಂಟಾಲಿಟಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಇದೇ ಮೆಂಟಾಲಿಟಿ ನಿಮ್ಮ ಪೇಷಂಟಿಗೆ ಬರ್ತಾರೆ. ಹೌದಾ? ಅದಕ್ಕೆ ಅನಿವಾರ್ಯ ಕೊಡಬೇಕಾಗತ್ತೆ. ಆದರೆ ಒಂದು ನೆನಪಿಟ್ಟಿರಿ, ಈ ಗುಳಿಗೆ ಇದ್ರೆ ತಗೋ ಅಂತ ಕೊಡಿರ್ಬೇಕಾರೆ ಗುಳಿಗೆ ಕೊಡ್ರೆ, ಬಟ್ ಅದನ್ನು ಕೂಡಿ ಕೊಟ್ರಪ್ಪ ಅಂದ್ರೆ ಎಷ್ಟು ಅದ್ಭುತ ರೀ, ನಿಮ್ಮ ಹೆಸರು ಬರ್ತದೆ. ಹೌದಾ? ಒಂದು ಗಾದಿ ಮಾತದ, ವಿ ಗಿವ್ ಮೆಡಿಸಿನ್ಸ್ he heals. We give medicines, he heals. Who is he? God. ಎಲ್ಲರೂ ನಾವು ಪ್ರಯತ್ನ ಮಾಡೋದು ಮಾಡ್ತೀವಿ ರೀ, ಆದ್ರೆ ಅಂತಾರಲ್ಲ ಹಂಗೆ ನಾವು ಬರೀ ಮೆಡಿಸಿನ್ ಕೊಡ್ತೀವಿ ಅಷ್ಟೇ, ಆದ್ರೆ ಗುಣಪಡಿಸೋ ಅವನೇ. ಈ ಭಾವ ಸದಾ ಜಾಗೃತ ಆಗಿರಲಿ. ಹೌದಾ? ತುಂಬ ಹೇಳ್ಬೋದು. ನೀವು ಕುಂತು ಕೇಳಕ್ಕೆ ತಯಾರಿದ್ರೆ ಚಾಲೆಂಜ್ ಕೊಡ್ತೀನಿ, 10 ತಾಸು ಹಿಂಗೆ ಮಾತಾಡ್ತಾ ಹೋಗ್ತೀನಿ. ನೀವು ಕುಂತು ತಯಾರು ಕೇಳಿ. ಯಾಕಂದ್ರೆ 63 ವರ್ಷ ಆಯ್ತು ನಾನು ಕಲ್ಸಾಕತ್ತಿ ಯೋಗ ಕಲ್ಸಾಕತ್ತಿ. 63ನೇ ವರ್ಷ ಇದು. ನನ್ನ ಬಾಲ್ಯದ 11ನೇ ವಯಸ್ಸಿಗೆ ನಾನು ಯೋಗ ಗುರು ಆಗಿದ್ದೀನಿ. ನನ್ನ 11ನೇ ವಯಸ್ಸಿಗೆ ಯೋಗ ಗುರು. ಈಗ ನನಗೆ 74, 63 ವರ್ಷ ಅದು ಕಲ್ಸಾಕತ್ತಿ. ಅನೇಕ ವಿದ್ಯೆಗಳನ್ನು ಕಲ್ತಿದ್ದೀನಿ. ನಾನು ಹೇಳಿದ್ನಲ್ಲ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಬಾರ್ದು ಅಂತ ತಿಳ್ಕೊಂಡು
ನಾವು ಒಂದೇ ಒಂದು ವಿದ್ಯೆ ಕಲಿತೆ. ನಂತರ ಲಾಸ್ಟಕ್ಕೆ ಒಂದು ವಿದ್ಯೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಯಾಕಂದ್ರೆ ನನಗನ್ನಿಸ್ತು ಇಷ್ಟೆಲ್ಲ ಕಲಿತರು ಸಹಿತ ಇವೆಲ್ಲ ಮರೆತು ಹೋಗೋ ವಿದ್ಯೆ ಅನ್ನಿಸ್ತು ನನಗೆ. BMS ಮಾಡ್ತೀರಿ, BMS ಮಾಡ್ತೀರಿ, ಯಾವನೋ ಗಂಡ ಬರ್ತಾನೆ ಜೋಕುಮಾರ, ಹೌದಾ, ಐ ಲೈಕ್ ಯು ಅಂತಾನ, ಮುಂದೆ ಐ ಲವ್ ಯು ಅಂತಾನ, ಮುಗೀತು. ಅದು ಮನೆಯವ್ರ ಮುಂದೆ ಹೇಳ್ತಾನ, ಎಂಗೇಜ್ಮೆಂಟ್ ಆತ, ಮುಗೀತಪ್ಪ, ಚೈನಿ ಸುರು ಕೈ ಕೇಳ್ಕೊಂಡು ಅಡ್ಡಾಡಕ್ಕೆ. ಅವ ಅಂತಾನ, ನಮ್ಮ ಮನೆ ಸಿಕ್ಕಾಪಟ್ಟೆ ಆಸ್ತಿ ಐತಿ, ನೀ ಏನು ದುಡಿದು 10,000 ರೂಪಾಯಿ ತೊಗೊಳೋದು ಬೇಗ ಅಂತ. ನಾವು 10,000 ತರೋದು ಬೇಕಾಗಿ ನನಗೆ, ನಿಮ್ಗೇನು ಕೊಡ್ತಾರೆ ಪಗಾರ? ಒಂದು ಯಾವ್ದು ಮೂಸು ಕೂಡಿ ಹೋಗ್ಬೇಕಾ, ಮತ್ತೊಬ್ಬ ಡಾಕ್ಟ್ರ್ ಕಡೆಗೆ ಅಸಿಸ್ಟೆಂಟ್ ಡಾಕ್ಟ್ರಾಗಿ ಹೋಗ್ಬೇಕಾ, ಎಷ್ಟು ಕೊಡ್ತಾರೆ ಅವರು? 10,000 ರೂಪಾಯಿ. ನಮ್ಮ ಹಮಾಲ್ರಿಗೆ ಕೊಡ್ತಾರೆ ನಾವು 30,000 ರೂಪಾಯಿ. ನಿಮ್ಗೆ 10,000 ಕೊಡ್ತಾರೆ. ಅದಕ್ಕೆ ನಿಮ್ಮ ಗಂಡಿಗೆ ಲೈಕ್ ಆಗೋದಿಲ್ಲ. ಐ ಡೋಂಟ್ ಲೈಕ್ ಇಟ್ ಅಂತ ನಮ್ಮ 4 ವರ್ಷ ಒಳಗೆ ಕಲ್ತೀವಿ ಅಪ್ಪ ಅಂತೀನಿ. ಅವ ಅಂತ ನಾವು ಏನು ಮಾಡಬೇಡ ಅಂತ ನಮ್ಮ ಕೂಡ್ತೀರಿ. ಮತ್ತು ನಾ ಡಾಕ್ಟ್ರ್ ಬಗ್ಗೆ ಮಾಡಿದ್ನಲ್ಲ, ಏನು ದೊಡ್ಡ ಡಾಕ್ಟ್ರ್ ಆಗಬೇಡ ಸುಮ್ಕರು ಅಂತಾನ. ಮನ್ಯಾಗ ಸಿಕ್ಕರು ಸುಳ್ಳಾಡ್ದಟ್ಟು ಆಯ್ತೇ ಇಸ್ತಿ, ಚಂದ ಉಂಡು ತಿಂದು ರಾಣಿ ಚರ್ಮೇರಿ ಅಂತಾನ ಬಿಟ್ಟು ಬಿಡ್ತೀರಿ. ಅವಾಗ 10 ವರ್ಷ ಆಗುತ್ತೆ, 2 ಹುಡ್ತಾವೆ ಕೊಯ್ 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 ಅನ್ಕೊಂತ, ಹೌದಾ, ಮರ್ತಾ ಬಿಡ್ತೀರಿ. ವಾಟ್ ಈಸ್ ಆಯುರ್ವೇದ ಅಂತಂದ್ರೆ ಐ ಡೋಂಟ್ ನೋ ಅಂತೀರ ನೀವು ಅಂತೀರಿ. ಬಿಕಾಸ್ ಇಟ್ ಇಸ್ ಫಾರ್ಗೆಟಿಂಗ್ ನಾಲೆಡ್ಜ್. ಯಾವುದನ್ನು ಎಂದೂ ಬಳಸೋದಿಲ್ಲ, ಮರ್ತು ಹೋಗ್ಬಿಡ್ತದೆ ಅದು. BCom ಕಲೀರಿ, BA ಕಲೀರಿ, BSc ಕಲೀರಿ, MBBS ಕಲೀರಿ, ಏನೇ ಕಲೀರಿ, 10 ವರ್ಷ ಸುಮ್ಮನೆ ಕೊಡ್ರಿ, ನೀವು ಬಳಸಲಿಲ್ಲ ಮುಗೀತಪ್ಪ, ಹೌದಲ್ಲ, ಮರ್ತು ಬಿಡ್ತೀರಿ. ಸೈನ್ಸ್ ಕಲೀರಿ, ವಾಟ್ ಇಸ್ ಸೈನ್ಸ್ ನಿಮಗೆ ಗೊತ್ತಾಗೋದಿಲ್ಲ. ಮ್ಯಾಥಮೆಟಿಕ್ಸ್ ಕಲ್ತಿರ್ತೀರಿ, ವಾಟ್ ಇಸ್ ಮ್ಯಾಥಮೆಟಿಕ್ಸ್ ಅಂತ ಗೊತ್ತಾಗೋದಿಲ್ಲ. ಮರೆತು ಹೋಗ್ತಕ್ಕಂಥ ವಿದ್ಯೆ. ಅದಕ್ಕೆ ಒಂದು ವಿದ್ಯೆ ನಾ ಲಾಸ್ಟಕ್ಕೆ ಕಲಿತೆ, ಸ್ಪಿರಿಚುವಲ್ ಸೈನ್ಸ್. ಯೋಗದೊಳಗೆ ಇಟ್ಟಿಟ್ಟು ಕಲ್ತ್ಕೊಂಡ್ಬಂದೆ. ಆದರೆ ಒಂದು ಗೊತ್ತಿರಲಿ, ಲೈಫ್ ಈಸ್ ಎ ಕಾಯಿನ್, ಲೈಫ್ ಈಸ್ ಎ ಕಾಯಿನ್, ಲೈಫ್ ಈಸ್ ಎ ಸ್ಟ್ರಗಲ್, ಲೈಫ್ ಈಸ್ ಎ ಜರ್ನಿ, ಹೌದಾ. ಲೈಫ್ ಈಸ್ ಎ ಕಾಯಿನ್ ಅಂತ ಹೇಳಿದ್ನಲ್ಲ. ಒಂದು ಯೋಗ ಅನ್ನೋದೊಂದು ಕಾಯಿನ್ ಇತ್ತಪ್ಪ ಅಂದ್ರೆ, ಯೋಗ ಒಂದು ಕಡೆ ಆತಪ್ಪ ಅಂತಂದ್ರೆ ಸ್ಪಿರಿಚುವಾಲಿಟಿ ಮತ್ತೊಂದು ಕಡೆ ಆತ. ಯೋಗ ಆ್ಯಂಡ್ ಸ್ಪಿರಿಚುವಾಲಿಟಿ ಎರಡು ಕೂಡೇ ಯೋಗ ಆದದು, ಒಂದು ನಾಣ್ಯ. ಸ್ಪಿರಿಚುವಾಲಿಟಿ ಇಲ್ಲದ ಯೋಗ ಯೋಗ ಅಲ್ಲ. ಇವತ್ತು ಜಗತ್ತಿನಾದ್ಯಂತ ಎಲ್ಲ ಜನ ಯೋಗ ಕಲ್ತೀನಿ, ಯೋಗ ಮಾಡ್ತೀನಿ, ಐ ಆಮ್ ಯೋಗ ಮಾಸ್ಟರ್, ಐ ಆಮ್ ಯೋಗ ಇನ್ಸ್ಟ್ರಕ್ಟರ್ ಹೇಳ್ತಾರೆ. ಬಟ್ ದೇ ಡೋಂಟ್ ನೋ ವಾಟ್ ಇಸ್ ಯೋಗ. ಯೋಗ ಅಂದರೆ ಗೊತ್ತಿರೋದವರು 99.9% ಮಂದಿಗೆ ಚಾಲೆಂಜ್ ಕೊಟ್ಟು ಹೇಳ್ತೀನಿ, 100ಕ್ಕೆ 99.9% ಮಂದಿಗೆ ಯೋಗ ಅಂದರೆ ತಳಬಿಡ ಗೊತ್ತಿಲ್ಲ. ಯಾವ ಯೋಗ ವಿದ್ಯೆ ಗಿರಿಗೌಮರಗಳಲ್ಲಿ ಸಂಸಾರದಿಂದ ಅತೀತರಾಗಿ ಏಕಾಂತದೊಳಗಿದ್ದುಕೊಂಡು ಪರಮಾತ್ಮನೊಂದಿಗೆ ಅನುಸಂಧಾನ ಮಾಡಿಕೊಳ್ತಕ್ಕಂಥ ವಿದ್ಯೆ ಆಗಿತ್ತು. ಇವತ್ತು ನಾನು ಕಲ್ತೀನಿ, ನೀನು ಕಲ್ತೀನಿ. ಜಗತ್ತಿನಾದ್ಯಂತ ಇದೇ ನಡೆದದ್ದು ಯೋಗ. ಯೋಗ ಏನಪ್ಪ ಅಂತಂದ್ರೆ, ನಮ್ಮ ಫಾರಿನ್ನೊಳಗೆ ನಮ್ಮ ಹುಡುಗರು ಅದಾರ, 38 ದೇಶದೊಳಗೆ ನಮ್ಮ ಹುಡುಗರು ಕಲಿಸ್ತಾರೆ. ಚೀನಾ, ವಿಯೆಟ್ನಾಮ, ಬ್ಯಾಂಕಾಕ್, ಗಿಂಕಾಕ್, ಐ ಲವ್ ಯೋಗ ಅಂತಾರೆ, ಐ ಆಮ್ ಫಾಂಡ್ ಆಫ್ ಯೋಗ ಅಂತಾರೆ. ಬಟ್ ಅವರು ಯೋಗದ ಹೆಸರಿನೊಳಗೆ ಬರೀ ಹಿಂಗೆ ನಾವು ಅತೀ ನಮ್ದು ಕಲಿಸೋ ವಿದ್ಯಾರ್ಥಿ ಬೇರೆ, ನಮ್ಮ ಹುಡುಗರು ನಮ್ಮ ಕೈ ಕಲ್ತು ಹೋಗ್ಯಾರ. ಬಟ್ ಅಲ್ಲಿ ಚೇಂಜ್ ಆಗಿಬಿಟ್ಟಾರ. ಅಲ್ಲೆಲ್ಲ ಬಂದು ಮಂದಿ ಏನು ಹೇಳ್ತಾರೆ, ಐ ಡೋಂಟ್ ನೋ ಓಮ್, ಐ ಡೋಂಟ್ ನೋ ಸ್ಪಿರಿಚುವಾಲಿಟಿ, ಐ ಡೋಂಟ್ ನೋ ಎನಿಥಿಂಗ್. ಬಟ್ ನೀವು ನನಗೆ ಅಂಥ ವಿದ್ಯೆ ಕೊಡಬೇಡ್ರಿ ಅಂತಾರೆ ಅವರು. ಸ್ವೆಟ್ಟಿಂಗ್ ಬರ್ಬೇಕಂತಾರೆ ಅವರು. ನೀವು ಯೋಗ ಮಾಡಿಸಿದ್ರೆ ಸ್ವೆಟ್ಟಿಂಗ್ ಯಾರು ಹೆಚ್ಚು ಸ್ವೆಟ್ಟಿಂಗ್ ತರಿಸ್ತಾರೆ ಅವರು ಯೋಗ ಬೆಸ್ಟ್ ಯೋಗ ಇನ್ಸ್ಟ್ರಕ್ಟರ್ ಅವರು. ಇಂಥ ಟ್ರೆಂಡ್ ಡೆವಲಪ್ ಆಗೈತೆ. ಸ್ವೆಟ್ಟಿಂಗ್ ಬರಬೇಕು. ಯಾಕೆ ಅಲ್ಲಿದ್ದು ಹಂಗೈತಿ ಪರಿಸ್ಥಿತಿ. ಅಲ್ಲಿ ಬ್ಯಾಂಕಾಕ್, ಹಾಂಗ್ಕಾಂಗ್ ಎಲ್ಲ ಇರ್ತಾರೆ, ನಾರಿ ಮನೆಗಳ ಸಾಮ್ರಾಜ್ಯ ಅದು. ವಿಮೆನ್ ಎಂಪೈರ್ಸ್ ಅಲ್ಲೆಲ್ಲ ಅವ್ರ ಇದು ಬ್ಯಾಗ್ನಾಗನ ಎಲ್ಲ ಬ್ಯೂಟಿಷಿಯನ್ಸ್ ಎಲ್ಲ ಇದು ಇರ್ತಾವೆಲ್ಲ, ಲಿಪ್ಸ್ಟಿಕ್ ಎಲ್ಲ ಮತ್ತು ಹೊಸ ಟೈಮ್ ಸಿಗ್ತಲ್ಲ ಇದು ಹೌದಾ. ಅಷ್ಟು ತಮ್ಮ ಸೌಂದರ್ಯಕ್ಕೆ, ತಮ್ಮ ಯೌವನಕ್ಕೆ, ತಮ್ಮ ಆರೋಗ್ಯಕ್ಕೆ ಅವ್ರು ಬೆಲೆ ಕೊಡ್ತಾರೆ ಅವರು, ಹೌದಾ.
ಅವ್ರಿಗೆ ಗೊತ್ತದ ಪ್ರತಿಯೊಂದು. ಈಗ ನಮ್ಮ ಅವರಲ್ಲಿ ಹೆಂಗದಪ್ಪ ಅಂತಂದ್ರೆ ಒಂದು ಬ್ರೆಡ್ ತಿಂದರು ಎಷ್ಟು ಕ್ಯಾಲ್ರಿ ಅಂತ ಬರೆದಿರ್ತಾರೆ ಅದ್ರ ಮ್ಯಾಗ, ಒಂದು ಬಿಸ್ಕಿಟ್ ತಿಂದರು ಎಷ್ಟು ಕ್ಯಾಲ್ರಿ ಅಂತ ಬರೆದಿರ್ತಾರೆ. ನಮ್ಮಲ್ಲಿ ಹಂಗಿಲ್ಲ, ಎಕ್ಸ್ಪೈರ್ನೂ ಬರೋದಿಲ್ಲ ಕ್ಯಾಲ್ರಿನೂ ಬರೋದಿಲ್ಲ ಸುಧಾರ. ಹಾಂ, ನಾವು ಎಕ್ಸ್ಪೈರ್ ಆಗ್ಬಿಟ್ಟಾಗ ಎಕ್ಸ್ಪೈರ್ ತಿನ್ಕೊತ ಇರೋದು ನಾವು. ಹಾಂ, ಎಲ್ಲ ಅವ್ರ ಕ್ಯಾಲ್ರಿ. ನಾನು 4 ಬಿಸ್ಕಿಟ್ ತಿಂದೆ, ಒಂದು ಚಪಾತಿ ತಿಂದೆ, ಒಂದು ಇದನ್ನು ತಿಂದೆ, ಜಾಮ್ ತಿಂದೆ, ಎಷ್ಟು ಕ್ಯಾಲ್ರಿ ಲೆಕ್ಕ ಹಾಕ್ತಾರೆ. ಮತ್ತು ನಿಮಗೆ ಜೀವಿಸಾಕ ಎಷ್ಟು ಕ್ಯಾಲ್ರಿ ಬೇಕು ನಿಮಗೆ? 2000 ಸಾಕಲ್ಲ? ನೀವು ತಿಂತೀರಿ 5,000 ಕ್ಯಾಲ್ರಿ. ಅದಕ್ಕೆ ಟ್ರಿಮ್ ಇದ್ದವು ಡ್ರಮ್ ಹಾಕ್ಯಾರ, ಅದಕ್ಕೆ ಟ್ರಿಮ್ ಇದ್ದವು ಡ್ರಮ್ ಹಾಕ್ಯಾರ ನೀವು. ಅದಕ್ಕೆ ಈ ಮೇಂಟೈನ್ ಮಾಡ್ತೀರಿ, ಒಂದು ಆತಿಲ್ಲೋ ಮುಗೀತು, ಆಗಲ್ಲ. ಹೌದಾ? ಅದನ್ನು 2,000 ಕ್ಯಾಲ್ರಿಗಿಂತ ಹೆಚ್ಚು ತಿದ್ದಿದ್ದನ್ನು ಕರಗಿಸ್ಕೋಬೇಕಲ್ಲ. ಆ ಕ್ಯಾಲ್ರಿ ಬರ್ನ್ ಮಾಡ್ಕೊಳ್ಳಿಕ್ಕೆ ಅವರು ಯೋಗಕ್ಕೆ ಬರ್ತಾರೆ. ಅವರು ಮತ್ತೇನಿಲ್ಲ. ಹೆಚ್ಚಿನ ಕ್ಯಾಲ್ರಿ ಬರ್ನ್ ಮಾಡ್ಕೊಳ್ಳಿಕ್ಕೆ ರಿಗರ್ಸ್ ವರ್ಕ್ಶಾಪ್ ಮಾಡ್ಕೊತಾರೆ. ಅವರು ಜಿಮ್ ಮಾಡ್ತಾರೆ, ಅದನ್ನು ಮಾಡ್ತಾರೆ, ಯೋಗ ಮಾಡ್ತಾರೆ, ಇದು ಮಾಡ್ತಾರೆ, ರಿಗ್ರಸ್ ಟೋಟಲಿ. ಮತ್ತೆ ಅದು ನೋಡ್ತಾರಲ್ಲೇ ಇಷ್ಟು ಕ್ಯಾಲ್ರಿ, ಸಮಾಧಾನ ಆಗುತ್ತೆ ಅವ್ರಿಗೆ. ಎಷ್ಟು ಕ್ಯಾಲ್ರಿ ಬರ್ನ್ ಆಗುತ್ತೆ ಅವ್ರಿಗೆ ಗೊತ್ತಾಗುತ್ತಲ್ಲ. TMT ಮಾಡೋ ಮುಂದೆ ಅವನ್ನೆಲ್ಲ ಮಾಡೋ ಮುಂದೆ ಪ್ರೋಗ್ರಾಮ್ ಮಾಡೋ ಗೊತ್ತಾಗುತ್ತಲ್ಲ, ಅಂತ ಹೋಗ್ತಾರೆ ಅವರು. ಹಿಂಗವರು ಆದರೆ ಓನ್ಲಿ ದೇ ಆರ್ ಯೂಸಿಂಗ್ ಯೋಗ ಆಸ್ ಎ ಥೆರಪಿ, ಆಸ್ ಎ ಥೆರಪಿ. ಹೌದಾ? ಗ್ಯಾಸ್ ಆತ ಯಾವ ಯೋಗ ಆದ್ರಿ ಅಂತ ಕೇಳ್ತಾರೆ. ಸಂಡಾಸ್ ಹತ್ತ ಇದು ಯಾವ ಯೋಗ ಮಾಡಬೇಕ್ರಿ? ಸಂಡಾಸ್ ಹತ್ತೈತಿ ಅಂತ ಕೇಳ್ತಾರೆ. ಪ್ರತಿಯೊಂದಕ್ಕೂ ಅವರು ಆ್ಯಸ್ ಎ ಥೆರಪಿ ಯೋಗ ಯೂಸ್ ಮಾಡ್ತಾರೆ. ಗುಳಿಗೆ ಟೈಪ್ ಯೂಸ್ ಮಾಡಿದರೆ ಮತ್ತೆ ಎದಕ್ಕೆ ಬಂತು? ಥ್ರೂಔಟ್ ವರ್ಲ್ಡ್, ಥ್ರೂಔಟ್ ಲೈಫ್ ಯೂಸ್ ಮಾಡೋದೇ ಇಲ್ಲ ನೀವು. ಈಗ ಗುಳಿಗೆ ಈಗ ಒಂದು ತಲೆನುಸುತ್ತಪ್ಪ, ತಲೆನುಸಿದ್ರೆ ಗುಳಿಗೆ ತೊಗೊಂಡ್ರೆ ಕಮ್ಮಿ ಆಯ್ತು, ಬಿಟ್ರಿಲ್ಲ. ಹಂಗೆ ಯೋಗ ಮಾಡೋಕೆ ಹತ್ತೀರಿ ನೀವು. ಮತ್ತು ಯೋಗ ಅಂದರೆ ನಿಮ್ಗೆ ಗೊತ್ತಿಲ್ಲ, ಅದರ ಸೈಡ್ ಬೈ ಸೈಡ್ ಆಯುರ್ವೇದ ಅಂದ್ರೆ ಗೊತ್ತಿಲ್ಲ. ನಿಮಗೆ ಯೋಗ ಅಂದರೆ ನೀವು ಯೋಗ ಸ್ಟೂಡೆಂಟ್ ಅಲ್ಲಿ ಖರೆ. ಹೌದಾ? ಆಯುರ್ವೇದ ವಿದ್ಯಾರ್ಥಿಗಳಾಗಿ ಆಯುರ್ವೇದರ ಅನ್ನೋದು ಗೊತ್ತೈತೆ ನಿಮಗೆ? ವಾಟ್ ಈಸ್ ಆಯುರ್ವೇದ? ವಾಟ್ ಈಸ್ ಆಯುರ್ವೇದ? ಅದೇ ಗೊತ್ತಿಲ್ಲ ಮೂಲ. ಯಾಕಂದ್ರೆ ನಾವು ಪ್ರತಿ ಒಂದು ಎಲ್ಲ ಗುರುಗಳು ಕೇಳಿರ್ಬೇಕಾರೆ ಇನ್ನು ಏನೇ ಕಲಿಯಕ್ಕೆ ಹೋಗ್ರಿ, BSc ಕಲಿಯಕ್ಕೆ ಹೋಗ್ರಿ. ಹೌದಾ? BCom ಕಲಿಯಕ್ಕೆ ಹೋಗ್ರಿ. ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಶುರು ಆಗುತ್ತೆ ಅದು ಗೊತ್ತದನ್ನ? ಸೈನ್ಸಪ್ಪ, ನೀವು ಸೈನ್ಸ್ ಸ್ಟೂಡೆಂಟು. ಹೌದಾ? ಬಯಾಲಜಿ ಸ್ಟೂಡೆಂಟು. ಫಸ್ಟ್ ಸ್ಟಾರ್ಟ್ ಈ ಸಿಲೆಬಸ್ ಏನು ಸ್ಟಾರ್ಟ್ ಆಗುತ್ತೆ? ವಾಟ್ ಈಸ್ ಬಯಾಲಜಿ ಶುರು ಆಗುತ್ತೆ, ಗೊತ್ತದ? ವಾಟ್ ಈಸ್ ಸೈನ್ಸ್, ವಾಟ್ ಈಸ್ ಮ್ಯಾಥಮೆಟಿಕ್ಸ್ ಅಂತ ಶುರುವಾಗುತ್ತೆ, ಗೊತ್ತದ? ಅಲ್ಲಿಂದ ಯಾಕಂದ್ರೆ ಮೂಲ ತಿಳ್ಕೊಬೇಕಲ್ಲ ಮತ್ತು. ಆದ್ರೆ ನಾನು ಖಂಡಿತವಾಗಿ ಹೇಳ್ತೇನೆ, ನೀವು ಆಯುರ್ವೇದ ವಿದ್ಯಾರ್ಥಿಗಳಿದ್ದೀರಲ್ಲ, ವಾಟ್ ಈಸ್ ಆಯುರ್ವೇದ ಅಂತಕೊಂಡು ಪೂರ್ಣ ಪರ್ಫೆಕ್ಟ್ ತಿಳ್ಕೊಂಡಿಲ್ಲ ನೀವು. ಖಂಡಿತವಾಗಿ ನಾನು ಚಾಲೆಂಜ್ ಕೊಟ್ಟು ಹೇಳ್ತೇನೆ. ಮುಂದೆ ವಾಟ್ ಈಸ್ ಯು ಆರ್ ಡೂಯಿಂಗ್ BMSನ? ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ BMS? ಹಾಂ, ಏನದು? ಹಾಂ, ಹೇಳು. ಬ್ಯಾಚುಲರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಚುಲರ್? ಹಾಂ, ಅದಕ್ಕೆ ಅನ್ನೋದು ನೀವು ಏಟು ಮಕ್ಕಿ ಈಟ್ ಕಲಿಬೇಕು, ಈಟ ಅದ್ರ ಆಚೆ ಹೋಗೋದೇ ಇಲ್ಲ. ಕುದುರೆಯ ಕಟ್ಟಿರ್ತಲ್ಲ ಕಣ್ಣಿಗೆ, ಹಿಂಗೆ ಹೋಗ್ಬೇಕು. ಈಟ ಆಯುರ್ವೇದ ಕಲಿಬೇಕು, ಈಟ ಕಲಿದು ಇದ್ರ ಆಚೆ ನೋಡೋದೇ ಇಲ್ಲ ನೀವು. ಇಷ್ಟ ಕಲ್ಕೊಂಡು ಹೋಗ್ತೀರಿ. ಆಯುರ್ವೇದ ಬಿಟ್ಟು ಗೊತ್ತೇ ಇಲ್ಲ. ಆಯುರ್ವೇದ ಗೊತ್ತಾದ್ರೂ ಅದು ಇಲ್ಲ. ಮತ್ತು ನೀವು ಎಷ್ಟು % ಪಾಸ್ ಹಾಕಿರಿ? 55% ತೊಗೊಂಡ್ರಿ ಅಂತಿಗೋರು ಪಾಸ್ ಆದ್ರಿ. ಆದರೆ ನಾ ಕೇಳ್ತೀನಿ, ಇನ್ನೂ 45% ದಾಡ್ರು ಅಂತ. ಐ ಆಮ್ ರೈಟ್? ನೀವು 55 ಮಾರ್ಕ್ಸ್ ತೊಗೊಂಡ್ರಿಪ್ಪ ಅಂತಂದ್ರೆ 55% ಅಂತ ಸ್ಟ್ಯಾಂಡರ್ಡ್ ನಿಮ್ಮ ಅದ್ರಾಗ. ಇನ್ನು 45% ಯು ಡೋಂಟ್ ನೋ ಎನಿಥಿಂಗ್. ಪರ್ಫೆಕ್ಟ್ ಆಗಬೇಕು. ಏನು ಕಲಿಯಕತ್ತೀರಿ? ಪರ್ಫೆಕ್ಟ್. ಆಯುರ್ವೇದದ ಸೂಕ್ತಿಯನ್ನು ತಿಳ್ಕೊರಿ, ಆಯುರ್ವೇದದ ವ್ಯಾಖ್ಯಾನ ಮಾಡಿ ತಿಳ್ಕೊರಿ, ಪರ್ಫೆಕ್ಟ್ ತಿಳ್ಕೊರಿ. ಯೋಗ ಕಲಿತ್ರಿ, ಯೋಗದ ವ್ಯಾಖ್ಯಾನ ತಿಳ್ಕೊರಿ. ವ್ಯಾಖ್ಯಾನ ಅಂತೀವಿ, ಇಲಿಸ್ಟ್ರೇಷನ್ಸ್, ಡೆಫಿನಿಷನ್ಸ್. ಯೋಗ ಕಲಿಯಕತ್ತೀರಿ, ವಾಟ್ ಈಸ್ ದ ಡೆಫಿನಿಷನ್ಸ್ ಆಫ್ ಯೋಗ? ವಾಟ್ ಈಸ್ ದ ಡೆಫಿನಿಷನ್ಸ್? ಬರ್ತದೆ.
Yoga is the science of self-realization. What is yoga? Yoga is the science. What type of science? Yoga is the science of self-realization. What is the meaning of self-realization? Atma Sakshatkara. ನಿಮಗೆ ಆತ್ಮ ಅನ್ನೋದು ಗೊತ್ತಿಲ್ಲ, ಸಾಕ್ಷಾತ್ಕಾರದ ಮತ್ತ ಗೊತ್ತಿಲ್ಲ. ಆದರೂ ಯೋಗ ಕಲಿತೀರಿ ನೀವು. ನಿಮಗೊಂದು ಪಾರ್ಟ್ ಆಯ್ತಲ್ಲ ಯೋಗ, ಹೌದಲ್ಲ? ಕೇಳ್ರಿ ಅವ್ರಿಗೆ, ಟೀಚರ್ಸಿಗೆ ಕೇಳ್ರಿ, ವಾಟ್ ಈಸ್ ದ ಡೆಫಿನೇಷನ್ಸ್ ಆಫ್ ಯೋಗ ಅಂತ ಕೇಳ್ರಿ. ಆತ್ಮ ಸಾಕ್ಷಾತ್ಕಾರ ಅಂತಾರೆ. ವಾಟ್ ಈಸ್ ಆತ್ಮ ಅಂತ ಕೇಳ್ರಿ, ವಾಟ್ ಈಸ್ ಸಾಕ್ಷಾತ್ಕಾರ ಅಂತ ಕೇಳ್ರಿ. ಕೇಳಕ್ಕೆ ಕಲೀರಿ, ಪ್ರಶ್ನೆ ಹಾಕಕ್ಕೆ ಕಲೀರಿ. ಪ್ರಶ್ನೆ ಹಾಕಿದ್ರೆ ತಪ್ಪು ತಿಳ್ಕೊಂಡ್ರ ಅಂತ ಕೊಡ್ತೀನಿ. ನಾ ಪ್ರಶ್ನೆ ಹಾಕಿರೋ ಗುರುಗಳು ತಪ್ಪು ತಿಳ್ಕೊಂಡ್ರೆ ಹಿಂಗೆ ಹಾಕಿರಿ. ನಾ ಚಲೋತ್ನಾಗ ಸೀಟಿ ಕೊಟ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರೆ, ನಾ ಚಲೋತ್ನಾಗ ಜಡಿ ಹಾಕ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರೆ, ಬರೀ ಮಂದಿ ಸಂಬಂಧ ಬದುಕಾಕತ್ತೀರಿ ನೀವು, ನಿಮ್ಮ ಸಂಬಂಧ ಅಲ್ಲ. ಚಸ್ಮಾ ಬಂದಿರ್ತಾವೆ, ಚಸ್ಮಾ ಹಾಕ್ಕೊಂಡ್ರೆ ಮಂದಿ ಏನರ ಅಂದ್ರೆ ಹಿಂಗೆ ಹೋಗಿತ್ತು ಲೈಫು. ಬರೀ ಮಂದಿ ಸಂಬಂಧ. ಅವ್ರು ಹಂಗಂದ್ರೆ, ಇವ್ರು ಹಿಂಗಂದ್ರೆ, ಅವ್ರು ತಪ್ಪು ತಿಳ್ಕೊಂಡ್ರೆ, ಅವ್ರು ನೋಡಿದ್ರೆ, ಅವ್ರು ಏನು ತಿಳ್ಕೊಂಡ್ರೆ, ಬರೀ ಇದ್ರಾಗಾರ ಹೊರತು ಜೀವನ. ನೀವು ನೀವಾಗಿರಿ. ಮತ್ತು ಒಂದು ನೆನಪಿಟ್ಟಿರಿ, ಆಲ್ ಆಫ್ ಯು ಆರ್ ಸೋ ಯುನೀಕ್. ಯು ಆರ್ ಸೋ ಯೂನಿಕ್. ಇಂಥ ಅಸಾಮಾನ್ಯ ಅದಿರಿ ನೀವು, ಅದ್ಭುತ ಅದಿರಿ, ಮಿರಾಕ್ಯುಲಸ್ ಅದಿರಿ. ಇಡೀ ಜಗತ್ತಿನೊಳಗೆ ನೆನಪಿಟ್ಟಿರಿ, ಇಡೀ ಜಗತ್ತಿನೊಳಗೆ ನಿಮ್ಮಂಥವ್ರು ನೀವು ಒಬ್ಬರೇ. ಯು ಆರ್ ಸೋ ಯುನೀಕ್ ರೀ. ಅಷ್ಟು ಅದ್ಭುತ ಇದ್ದೀರಿ. ನೀವು ತಿಳ್ಕೊಂಡ್ರಿ, ನಾನು ತಿಳ್ಕೊಂಡ್ರಿ, ನಾ ಗಿಡ್ಡದೀನಿ, ನಾ ಉದ್ದದೀನಿ, ನಾ ಕೊಳಕದೀನಿ, ನಾ ಚಸ್ಮಾ ಬಂದಾವ, ನನ್ನ ಕೂದು ಇಟ್ಟ ಅದಾವ. ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀರಿ, ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಹತ್ತೀರಿ. ಅದೊಂದು ಕೊರಗದ ಗ್ಯಾರಂಟಿ. ಕಂಪ್ಯಾರಿಸನ್ ಅದ ನಿಮಗೆ. ಹೀಗೆ ಹೊಂಟಿರ್ತಾಳೆ, ಆಕಿನ್ಕಿಂತ ಚಂದ ಬರೋಣ, ಎಷ್ಟು ಚಂದ ಐತದು, ಏನು ಮಾಡ್ತಾಳೆ, ಅವ್ರ ಅಪ್ಪನ ಚಂದ ಇರ್ತಾಳೆ ಈಕೆ, ತನ್ನ ನೋಡೋದಲ್ಲಕ್ಕೆ ಅಂದು ಎಷ್ಟು ಚಂದ ಅದ ಅಂತ ಮಂದಿ ನೋಡೋದು. ಆಕಿನ ಕಡೆ ಬೆಸ್ಟ್ ಸೀರೆ ಅದ, ಆ ಸೀರೆ ಚಂದ ಐತಲ್ಲ. ಬರೀ ಮಂದಿ ಸೀರೆ ನೋಡೋದು, ಮಂದಿ ಮುಖ ನೋಡೋದು, ಮಂದಿ ಸೌಂದರ್ಯ ನೋಡೋದು, ಮಂದಿ ಎತ್ತರ ನೋಡೋದು. ಮರ್ತು ಬಿಡ್ರಿ ಎಲ್ಲ. ಯು ಆರ್ ಜಗತ್ತಿನೊಳಗೆ ನಿಮ್ಮಂಥ ಪರ್ಸನ್ ನೀವೇ ರೀ. ಆಹಾ ಅನ್ರಿ ನೀವು, ಆಹಾ ಅನ್ಬೇಕು. ನೀವೇ ಮಾಡ್ರಿ ಐ ಅಂತ ಗೊತ್ತಾಯ್ತಲ್ಲ. ಹಾಂ, ಸೊ ಈ ಭಾವದೊಂದಿಗೆ ಕಲೀರಿ, ತಲೆ ಬಿಡ್ಕೊಂಡು ಕಲೀರಿ. ವಾಟ್ ಈಸ್ ಆಯುರ್ವೇದ, ಪರ್ಫೆಕ್ಟ್ ಆಗ್ರಿ ನೀವು. ಮತ್ತು ಡೆಡಿಕೇಟೆಡ್ ಆಗಿರಿ. ಏನು ಕಲಿತೀರಿ ಡೆಡಿಕೇಟೆಡ್ ಆಗಿರಿ. ನಾಳೆ ಏನು ಮಾಡ್ತೀರಿ ಅದಕ್ಕೆ ಡೆಡಿಕೇಟೆಡ್ ಆಗಿರಿ. ಸುಮ್ಮನೆ ಹೊಟ್ಟೆಪಾಡಿ ಮಾಡಬೇಡ್ರಿ, ಹೊಟ್ಟೆಪಾಡಿ ಮಾಡಬೇಡ್ರಿ. ಈ ಮುಗಿಸೋದು ಒಂಥರ, ಮುಗಿಸಿದ ಮೇಲೆ ಮತ್ತೊಂದು ಥರ. ಈಗ ಹೆಂಗಿರ್ತಾರಪ್ಪ ಅಂತಂದ್ರೆ, ಒಂದು ಟ್ರೆಂಡ್ ಅದ. ನಾ ಡಾಕ್ಟರ್ ಅದೀನಿ, ನನ್ನ ಮಗ ಡಾಕ್ಟರ್ ಆಗ್ಬೇಕಂತ ಮಾಡಿದ್ದೀವಿ. ನಾನು ಇಂಜಿನಿಯರ್ ಇದ್ದೀನಿ, ನನ್ನ ಮಗ ಇಂಜಿನಿಯರ್ ಆಗ್ಬೇಕಂತ ಮಾಡ್ತಾರೆ. ನಾವು ವ್ಯಾಪಾರ ಇದ್ದೀನಿ, ವ್ಯಾಪಾರನೇ ಮಾಡ್ತೇನೆ ನನ್ನ ಮಗನ್ನ. ನಿಮ್ಮ ಮನ್ಯಾಗ ಯಾರು ಇದ್ರೋ ಇಲ್ಲೋ ಗೊತ್ತಿಲ್ಲ, ಫಸ್ಟ್ ನೀವೇ ಯಾರಿಗೂ ಗೊತ್ತು ನಿಮ್ಮ ಮನ್ಯಾಗ ಅಂತೂ ಆದ್ರಪ್ಪ. ಹೌದಾ, ಏನು ಆದ್ರಪ್ಪ. ಬಟ್ ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಯುವರ್ ವರ್ಕ್. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಯುವರ್ ಸ್ಟಡಿ. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಯುವರ್ ಡಿಗ್ರಿ. ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ಕೋಬೇಡ್ರಿ, ಒಂದು ತಿಳ್ಕೊರಿ. ಗೊತ್ತಾಯ್ತಲ್ಲ, ಅಂಡರ್ ಎಸ್ಟಿಮೇಟ್ ಮಾಡ್ಕೋಬಾರ್ದು. ಮತ್ತು ಏನು ಇರ್ತೀರಿ ಪರ್ಫೆಕ್ಟ್ ಆಗ್ರಿ, ಥೊರೋ ಆಗ್ರಿ. ಯಾರೂ ನಿಮ್ಗೊಂದು ಮಾತು ಇಡಬಾರ್ದು. ಅಷ್ಟು ಕಲೀರಿ, ಅಷ್ಟು ಕಲೀರಿ, ಅಷ್ಟು ಕಲೀರಿ. ಸುಮ್ಮನೆ ಕಲಿಬೇಕಂತ ಕಲಿಬೇಡ್ರಿ, ಹೊಟ್ಟೆ ಪಾಡಿ ಕಲಿಬೇಡ್ರಿ. ಏನೋ ಒಂದು ಮತ್ತು ಏನು ಮಾಡ್ಬೇಕಪ್ಪ ಅಂತ ಬಂದೆ ಅಂತ. MBBS ಸೀಟ್ ಸಿಕ್ಕಿಲ್ಲ ಅಂತ BAMS ಬಂದಿರ್ತೀರ ಅಷ್ಟೇ. ಹೌದಾ, ಹೌದಾ, ಅದನ್ನು ಬಿಟ್ಟು ಇದಕ್ಕೆ ಬಂದಿರ್ತೀರ ಅಷ್ಟೇ. ಬಟ್ ಇದಕ್ಕೆ ಬಂದಿರಲ್ಲ, ಎಸ್ ಒಪ್ತೀನಿ. ಬಟ್ ಇದಕ್ಕೆ ನ್ಯಾಯ ಕೊಡ್ರಿ. ಏನು ಮಾಡ್ತೀರಿ ನ್ಯಾಯದಿಂದ ಮಾಡಿರಿ. ಇದಕ್ಕೆ ಅನ್ಯಾಯ ಮಾಡ್ತೀರಿ, ನಿಮ್ಮದು ನೀವೇ ಅನ್ಯಾಯ ಮಾಡ್ಕೊತೀರಿ. ಸಾಕು. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಿ ನಾನು ಭಾಳ ಹೇಳ್ತೀನಲ್ಲ. ನಾನು ಲೈಫ್ ಈಸ್ ಸ್ಟ್ರಗಲ್ ಅಂತ ಹೇಳಿದ್ನಲ್ಲ. ಇನ್ನು ಮುಂದಿನ ಬದುಕು ಭಾಳ ಇದೈತಿ, ಮುಂದಿನ ಬದುಕು ಭಾಳ ಇದೈತಿ,
ಭಾಳ ಸ್ಟ್ರಗಲ್ ಮಾಡ್ಬೇಕು ನೀವು, ಸ್ಟ್ಯಾಂಡ್ ಬೈ ಆಗ್ಬೇಕಾರೆ. ಅದಕ್ಕೆ ನೀವೇನು ಮಾಡ್ತೀರಿ, ಅದ್ರ ಕೂಡ ದೈವಿ ಸಹಾಯ ಬೇಕು. ದೈವಿ ಸಹಾಯ, ಮನುಷ್ಯ ಕರ್ಮ ಮಾಡಬೇಕು, ಪರಿಶ್ರಮ ಮಾಡಬೇಕು, ಬಟ್ ಅದಕ್ಕೆ ಬೆನ್ನಿಗೆ ದೈವಿ ಸಹಾಯ ಇಲ್ಲದೆ ಹೋತಪ್ಪ ಅಂದರೆ ಎವ್ರಿ ಥಿಂಕ್ ಫೇಲ್ಯೂರ್. ಎಷ್ಟೋ ಮಂದಿ ನೋಡ್ತಿರಲ್ಲ, ಎಷ್ಟೋ ಮಂದಿ ಏನು ಮಾಡ್ತಾರಲ್ಲ, ಫೇಲ್ಯೂರ್ ಇರ್ತದೆ. ಹಂಗೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ದೈವಿ ಸಹಾಯ ಇರೋದಿಲ್ಲ. ದೈವಿ ಸಹಾಯ ಇವ್ರು ಯಾಕೆ ಕೇಳಿದ್ರಪ್ಪ, ಸೊಕ್ಕ ಇರ್ತೈತಿ ಇವ್ರಿಗೆ. ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಇರ್ತದೆ. ಯು ಕಾಂಟ್ ಡೂ ಎನಿಥಿಂಗ್ ವಿತೌಟ್ ದ ಹೆಲ್ಪ್ ಆಫ್ ನೇಚರ್ ಅಥವಾ ಡಿವಿನಿಟಿ. ದೈವತ್ವದ ಸಹಾಯ ಇಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಸಮರ್ಪಣಾ ಭಾವದಿಂದ ಮಾಡಿರಿ, ಭಗವತ್ ಸಮರ್ಪಣೆ ಇರಲಿ. ದೇವರ ನಾ ಏನು ಮಾಡ್ತೀನಿ ಅಂತ ದಯವಿಟ್ಟು ನಾನು ಮಾಡಕತ್ತೀನಿ, ನಿನ್ನ ನಾನು ಡಿಪೆಂಡ್ ಅದೇನೆ. ಹೌದಾ? ಈ ಭಕ್ತಿ ಇದ್ದೇ ಇರಲಿ. ಇದು ಈ ಭಕ್ತಿಯನ್ನು ಮಾಡ್ತಾ ಹೋಗಿ ಎವ್ರಿಥಿಂಗ್ ಬಿಕಮ್ಸ್ ಓಕೆ. ಮುಂದೊಮ್ಮೆ ಬರ್ತದೆ ಸಮಸ್ಯೆ, ನೀವೇ ಒಬ್ಬರಿಗೆ ಕೊಡ್ತಿರ್ತೀರಿ, ಬಟ್ ನೀವೇ ಒಮ್ಮೊಮ್ಮೆ ಆರೋಗ್ಯ ಕೆಡ್ತದೆ ನಿಮ್ದು. ಅವಾಗ ಏನು ಕಲಿತು ಏನು ಉಪಯೋಗ ಅನಿಸ್ಬಿಡ್ತದೆ ನಿಮಗೆ. ನನ್ನನ್ನು ನಾನೇ ಗುಣಪಡಿಸ್ಕೊಳ್ಳಾರೆ. ಏನು ಎಷ್ಟೋ ಮಂದಿ ಬಂದಾರೆ, ಒಬ್ರಿಗೆ ಟಿ ವಿ ಆಗಿತ್ತು, BMS ಸ್ಟೂಡೆಂಟಿಗೆ, ಒಬ್ರಿಗೆ ಕ್ಯಾನ್ಸರ್ ಆಗಿಬಿಟ್ಟದು ಪಾಪ, ಸ್ಟೂಡೆಂಟ್ ಲೆವೆಲ್ನೊಳಗೆ ಕ್ಯಾನ್ಸರ್, ಗರ್ಭಾಶಯ ಕ್ಯಾನ್ಸರ್ ಆಗಿತ್ತು. ಬಂದು ಅದು ಅವಲ ತೊಗೊಂಡ್ರು, ಗುರುಜಿ ನನಗಾಗೈತೆ ರೀ ಇದು. ಸೊ ಹೀಗೆ ಆಗ್ಬೋದು, ಯಾಕಂದರೆ ನಾಳೆ ಯಾರಿಗೆ ಕೈಯಾಗಿಲ್ಲ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಜಗತ್ತು ಬದಲಾವಣೆ ಆಗ್ತದೆ, ಇವತ್ತಿನ ಇದು ಹಿಂಗದಿಯಲ್ಲ, ನಾಳೆ ಹಿಂಗೆ ಇರೋದಿಲ್ಲ. ನಿನ್ನ ಚರ್ಮ ಹಿಂಗೆ ಇರೋದಿಲ್ಲ, ನಿನ್ನ ಕೂದಲು ಹಿಂಗೆ ಇರೋದಿಲ್ಲ, ನಿನ್ನ ನಗು ಹಿಂಗೆ ಇರೋದಿಲ್ಲ, ನಿನ್ನ ವಿಚಾರ ಹಂಗೆ ಇರೋದಿಲ್ಲ. ಎವ್ರಿಥಿಂಗ್ ಚೇಂಜಸ್. ಯಾಕೆ ಚೇಂಜ್ ಇಸ್ ದ ವರ್ಡ್. ಬದುಕು ಬದಲಾವಣೆಗೊಳಪಟ್ಟದು. ನೀವು ಬದಲಾಕಿರಿ, ನಿಮ್ಮ ಅವು ಬದಲಿ ಹಾಕೋಣ, ನಿಮ್ಮ ಅಪ್ಪ ಬದಲಿ ಹಾಕೋಣ, ನಿಮ್ಮ ತಮ್ಮ ಬದಲಿ ಹಾಕೋಣ. ನೀವು ಐ ಲವ್ ಯು ಅಂತ ಬಂದಾಳ ಸುಳೆ ಮಗ, ಅವ ಬದಲಿ ಹಾಕೋಣ. ಅವನು ಬದಲಿ ಹಾಕೋಣ. ಐ ಲವ್ ಯು ಅಂತ ಅಡ್ಡಾಡ್ತಿರ್ತಾನೆ ಮಗ. ಒಮ್ಮೆ ನೋಡ್ಬೇಕಾರೆ ಐ ಹೇಟ್ ಯು ಅಂದ್ಬಿಟ್ರೆ, ನಾವು ಹತ್ತೊಬ್ಬರೇ ಲವ್ ಮಾಡಕತ್ತೀನಿ ಮಗನ ನಡಿ ಅಂತ ಅಂದ್ಬಿಟ್ಟಿರ್ಬೇಕಾ. ಮರುದಿವ್ಸ ನಿಮ್ಮ ಬೋರ್ಡ್ ಮ್ಯಾಗ ಬಂತ ನಿಮ್ಮ ಹೆಸರು, ಐ ಹೇಟ್ ಯು ಅಂತ ಬರೆದ್ರೆ ಬೋರ್ಡ್ ಮ್ಯಾಗ ಬಂತ ಅದು ನಿಮ್ಮ ಹೆಸರು. ಇದು ಪ್ರೀತಿನ ಸುಡ್ಗಾಡ? ಒಂದು ಕ್ಷಣ ಬ್ಯಾಡ ಅಂದದಕ್ಕೆ ಪ್ರೀತಿನ ಇದು? ಇಂಥ ಪ್ರೀತಿ ಸುಡುಗಾಡ, ಹುಸುರುಗಳಿಗೂ ಇವೆಲ್ಲ. ಅವ್ರು ನಿಮ್ಗೆ ಯೌವನ ಪ್ರೀತಿ ಮಾಡಿದರು, ನಿಮ್ಮ ಚಂದ ಪ್ರೀತಿ ಮಾಡಿದರು, ನಿಮ್ಮ ಕೂದಲ ಪ್ರೀತಿ ಮಾಡಿದರು, ಹಸ್ರಂತ ಇರಲಾರ್ದನ್ನು ಪ್ರೀತಿ ಮಾಡಿದರು ಅವರೆಲ್ಲ. ನಾ ಹೇಳಿದ್ದೆ ಚೇಂಜ್ ಆಗುತ್ತೆ ಅಂದ್ಕೊಂಡು, ಚೇಂಜ್ ಆದ ಕೂಡ ಅವ್ರು ಚೇಂಜ್ ಆಗಿಬಿಡ್ತಾರೆ. ಕೊಡಿ, ಹೌದು 10 ವರ್ಷ ಚಂದ ಇದ್ದು ಅವ ಲವ್ ಹೆಂಗದೆ, ಈಗೆಲ್ಲ ಡ್ರಮ್ ಆಗಿಲ್ಲ ಬಿಟ್ಟೆ. ಬದುಕಂದ್ರೆ ಇಷ್ಟೇ ಗೊತ್ತಾ? ನೀವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ನೀವು ಈಜಿ ತೊಗೊಂಡ್ರೆ ಈಜಿ, ಸೀರಿಯಸ್ ತೊಗೊಂಡ್ರೆ ಸೀರಿಯಸ್. ಹೆಂಗೆ ಮಾಡ್ತೀರಿ? ಲೈಫ್ ಇಸ್ ಸೋ ಸೀರಿಯಸ್, ಅದಕ್ಕೆ ಸೀರಿಯಸ್ ಇದ್ಬಿಡ್ರಿ. ಯಾರು ಮಾತಾಡ್ತೀವಿ? ನಗು ಹಂಗಿಲ್ಲ, ಇದು ಹಂಗಿಲ್ಲ. ನಮ್ಮ ಗುರುಗಳು ಹೇಳ್ಯಾರ ಸೀರಿಯಸ್ ಅಂತ್ಕೊಂಡು. ಟೇಕ್ ಇಟ್ ಈಜಿ ಅಂತಿದ್ದೀನಿ. ಯಾರು ಮಾತಾಡಿದ್ರು ನಕ್ಕೊಂತ ಮಾತಾಡಿದ್ರು ಗುರುಗಳು. ನೋಡು, ಬಿಗ್ ಕಾನ್ಸೆಪ್ಟ್ ಇರಲಿ ನಿಮಗೆ. ಒಂದು ತಿಳ್ಕೋರಿ, ಜಗತ್ತು ಭಾಳ ಕ್ರೂರದು. ಅದಕ್ಕೆ ನೀವು ನಕ್ರು ಸಮಾಧಾನ ಇಲ್ಲ. ಅದಕ್ಕೆ ಜಗತ್ತಿಗೆ ನೀವು ನಕ್ರು ಸಮಾಧಾನ ಇಲ್ಲ ಅಳ್ಸಕ್ಕೆ ಪ್ರಯತ್ನ ಮಾಡ್ತದೆ ಜಗತ್ತು. ನೀವು ನಕ್ರು ಸಮಾಧಾನ ಇಲ್ಲ, ಹತ್ರ ಸಮಾಧಾನ ಇಲ್ಲ. ಅವಕ್ಕೆ ಹತ್ರ ಬರೀ ಅಂತದ್ದು ಕುಯ್ ಅಂತದ್ದು ಪ್ರತಿಯೊಂದಕ್ಕೂ ಅಂದದ್ದು. ನಗರಿ ಬೇಕಾರೆ ಬರೀ ಕಿಸಿ ನಗತ್ತದು, ಹುಚ್ಚಿಡ್ತದ. ಹೌದಾ? ಮಾತಾಡಬೇಕು, 4 ಮಂದಿ ಕೂಡ ಚಂದ ಮಾತಾಡ್ಬೋದು, ಬಗ್ಗೆ ಮಾತಾಡಿ ಹೋಗ್ಕಳ. ಹೌದಾ? ಹೆಂಗಿದ್ದೀರಿ? ನಿಮ್ಮ ಮನೆಗೆ ಎಕ್ಸ್ಬಿಡ್ತಾರೆ ಮಾಡ್ತಾರೆ. ಅವನು ಅನಾಶಿ ನೋಡು, ಅವನು ಅಂತೀರ. ಬಡ ಬಡ ಮಾತಾಡಿದ್ರಿ ಅನಾಶಿನ, ಏನು ಮಾತಾಡಲಿಲ್ಲ ಗುಮ್ಮಡಿ ಗುಸುಗಿ, ಏನು ಮಾತಾಡಲಿಲ್ಲ ಗುಮ್ಮಡಿ ಗುಸುಗಿ, ಮಾತಾಡಲಿಲ್ಲ. ಮಾತಾಡಿದ್ರೆ ಹಂಗೆ, ಮಾತಾಡಲಿಲ್ಲ ಹಿಂಗೆ. ಜಗತ್ತು ಭಾಳ ಕೆಟ್ಟದು. ಅದಕ್ಕೆ ಜಗತ್ತಿನ ಬಗೆಗೆ ಎಚ್ಚರ ಇದೆ. ಒಂದು ತಿಳ್ಕೋರಿ, ನೀವು ಜಗತ್ತನ್ನು 2 ಕಣ್ಣಿಂದ ನೋಡ್ತೀರಿ.
ಎಷ್ಟು ಕಣ್ಣಿಂದ? ನಿಮಗೆ ದೇವರು ಕೊಟ್ಟದ್ದು ಎರಡೇ ಕಣ್ಣು. ನೀವು ಜಗತ್ತನ್ನು ಎರಡು ಕಣ್ಣಿಂದ ನೋಡ್ತೀರಿ, ಜಗತ್ತು ನಿಮ್ಮನ್ನು 1000 ಕಣ್ಣಿಂದ ನೋಡ್ತದೆ. ಆ ಜಗತ್ತು ಹೆಂಗದಪ್ಪ ಅಂದ್ರೆ ನೀವು ಅಡುಗೆ ಬಿಡೋದ ನೋಡ್ತದೆ. ಅದು 1000 ಬರೋಬ್ಬರಿ ಮಾಡಿರಿ, ಒಂದು ಕೆಟ್ಟದ್ದು ಮಾಡೋದು ನೋಡ್ತಿರ್ತದೆ ಅದು. ಹಾಗೆ ಜಗತ್ತು. ಇದಕ್ಕೆ ಜಗತ್ತಿನ ಬಗೆಗೆ ಎಚ್ಚರ ಇರಲಿ, ಇಂಥ ಜಗತ್ತಿನ ಬಗ್ಗೆ ಎಚ್ಚರ ಇರಲಿ. ಹೌದಾ? ಮೊದಲು ನೀವು ನಿಮ್ಮ ಮೇಲೆ ನಂಬಿಕೆ ಇರಲಿ, ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇರಲಿ. ಹೌದಾ? ಎರಡನೇದು ಜಗತ್ತಿನ ಬಗ್ಗೆ ಒಂದು ಓರೆ ಕಣ್ಣಿರಲಿ. ತುಂಬ ಎಚ್ಚರ ಇರಬೇಕಾ? ಈ ಜಗತ್ತೇ ನಿಮ್ಮನ್ನು ಸುಖ ಮತ್ತು ದುಃಖಕ್ಕೀಡು ಮಾಡೋದು. ನಿಮಗೆ ಸುಖ ಮತ್ತು ದುಃಖ ಟೆನ್ಷನ್ ಐತಲ್ಲ, ಜಗತ್ತೇ ಕೊಡ್ತದೆ. ಆ ಜಗತ್ತಿನ ಯಾರು ಹೇಳಿದಾರ? ನಿಮ್ಮ ಅಕ್ಕಪಕ್ಕದ ಮನೆಯವರು. ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಕೂಡ ಅಡ್ಡಾಡವರ ನಿಮ್ಮ ಸುಖ ದುಃಖಕ್ಕೆ ಕಾರಣ ಆಗ್ತಾರೆ. ಬಿ ಕೇರ್ಫುಲ್. ಮೈ ತುಂಬ ಎಚ್ಚರ ಇರಲಿ. ಇಷ್ಟೆಲ್ಲ ಹೇಳಿದಾಗೆ ಕೂಡ ನೀವೇನು ಜ್ಞಾನಿಗಳಾಗೋದಿಲ್ಲ. ನನ್ನ ಮಾತು ಕೇಳಿ ಎಚ್ಚರ ಬರೋದಿಲ್ಲ. ಆದಾಗ್ಯೂ ತಪ್ತದೆ, ಆದಾಗ್ಯೂ ಪಶ್ಚಾತ್ತಾಪ ಆಗ್ತದೆ, ಆದಾಗ್ಯೂ ಸೋಲ್ತೀರಿ, ದುಃಖ ಬರ್ತದೆ, ಟೆನ್ಷನ್ ಆಗ್ತದೆ. ಏನೇ ನನ್ನ ಕತೆ ಮುಗೀತ ಹೋಗಿ